ನೀವು ಚಿನ್ನ ಖರೀದಿಸುವ ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಹಿಂದೆ ಜ್ಯುವೆಲರಿ ಶಾಪ್ಗೆ ಹೋಗಲು ಸಕಾಲ. ಜಾಗತಿಕ ಮಾರುಕಟ್ಟೆಯಲ್ಲಿನ ಬೆಳವಣಿಗೆಯಿಂದಾಗಿ ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಸತತ 5ನೇ ದಿನವೂ ಕೂಡ ಭಾರಿ ಕುಸಿತ ಕಂಡಿದೆ. ಯುಗಾದಿ ಮತ್ತು ರಂಜಾನ್ ಹಬ್ಬದ ಸಂಭ್ರಮದ ನಡುವೆ ಚಿನ್ನದ ಬೆಲೆ ಇಳಿಕೆಯಾಗುವುದು ಸಾಮಾನ್ಯ ಜನರಲ್ಲಿ ಮಂದಹಾಸ ಮೂಡಿದೆ. ಕಳೆದ ಕೆಲವು ದಿನಗಳಿಂದ ಭಾರಿ ಏರಿಕೆ ಕಾಣ್ತಿದ್ದ ಚಿನ್ನದ ಬೆಲೆಯು ಭರ್ಜರಿ ಇಳಿಕೆ ಕಂಡಿದೆ. ಆಗ್ಲೇ ಹೇಳಿದಂತೆ ಮಧ್ಯಪ್ರಾಚ್ಯದ ಸಂಘರ್ಷಣದ ಕಾರಣಕ್ಕೆ ಕಳೆದ ಕೆಲವು ದಿನಗಳಿಂದ ಚಿನ್ನದ ಬೆಲೆಯು ಭಾರಿ ಹೆಚ್ಚಳ ಕಂಡಿತು. ಇದೀಗ ಚಿನ್ನದ ಬೆಲೆಯು ಶೇಕಡ 4.39ರಷ್ಟು ಇಳಿಕೆ ಕಂಡಿದೆ. ಇದರೊಂದಿಗೆ ಬೆಳ್ಳಿ ಬೆಲೆಯಲ್ಲೂ ಸಹ ಭರ್ಜರಿ ಇಳಿಕೆಯಾಗಿದೆ. ಅಂದರೆ ಮಾರ್ಚ್ ಈ ಮಧ್ಯವಾರದಲ್ಲಿ ಚಿನ್ನದ ಬೆಲೆಯಲ್ಲಿ ಯಾರು ನಿರೀಕ್ಷೆ ಮಾಡದಷ್ಟು ಕುಸಿತವನ್ನ ಕಂಡಿದೆ. ನಿನ್ನೆ ಸತತವಾಗಿ ಚಿನ್ನದ ಬೆಲೆ ಒಂದೇ ದಿನದಲ್ಲಿ 2 ಬಾರಿ ಇಳಿಕೆಯಾಗಿರುವುದು ಬಂಗಾರ ಪ್ರಿಯರಲ್ಲಿ ಸಂತೋಷವನ್ನುಂಟು ಮಾಡಿದೆ. ಇರಾನ್ ಸಂಘರ್ಷಣಕ್ಕೆ ಸಂಬಂಧಿಸಿದ ಉದ್ವಿಗ್ನತೆ, ತೈಲ ಬೆಲೆಗಳ ಏರಿಳಿತ ಈ ಒಂದು ಚಿನ್ನದ ಕುಸಿತಕ್ಕೆ ಕಾರಣವಾಗಿದೆ. ಇನ್ನು USA ಡಾಲರ್ ಮೌಲ್ಯವೂ ಸಹ ಚಿನ್ನದ ಬೆಲೆ ಇಳಿಕೆಗೆ ಕಾರಣವಾಗಿದೆ ಅಂತ ಹೇಳಲಾಗ್ತಿದೆ. ನೋಡೋದಾದ್ರೆ ಎಷ್ಟು ಇಳಿಕೆಯಾಗಿದೆ ಅನ್ನೋದನ್ನ ನೋಡೋದಾದ್ರೆ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 6,348 ರೂಪಾಯಿ, ಅಂದ್ರೆ ಶೇಕಡ 4.39ರಷ್ಟು ಇಳಿಕೆಯಾಗಿದೆ. ಈಗ ಒಟ್ಟು 10 ಗ್ರಾಂ ಚಿನ್ನದ ಬೆಲೆ ನೋಡೋದಾದ್ರೆ 1,38,144 ರೂಪಾಯಿಗೆ ತಲುಪಿದೆ. ಬೆಳಗ್ಗೆ 10 ಗ್ರಾಂ ಚಿನ್ನದ ಬೆಲೆಯು 1,44,492 ರೂಪಾಯಿ ಆಗಿತ್ತು. ಬೆಳ್ಳಿ ಬೆಲೆಯಲ್ಲೂ ಸಹ 8,123 ರೂಪಾಯಿ ಆಗಿದೆ. ಅಂದರೆ ಈ ಮೂಲಕ ಶೇಕಡ 3.58ರಷ್ಟು ಇಳಿಕೆಯಾಗಿದೆ. ಬೆಳ್ಳಿ ಬೆಲೆಯಲ್ಲೂ ಕೂಡ ಸಾಕಷ್ಟು ಇಳಿಕೆಯನ್ನ ಕಾಣ್ತಾ ಇರುವಂಥದ್ದು. ಇನ್ನು ಪ್ರತಿ ಕೆಜಿ ಬೆಳ್ಳಿ ಬೆಲೆಯು 2,18,649 ರೂಪಾಯಿ ಆಗಿದೆ. ಹಿಂದಿನ ದರವು 2,26,000 ಆಗಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಾಮೆಕ್ಸ್ ಚಿನ್ನವು ಬೌನ್ಸ್ಗೆ 2.48ರಷ್ಟು ಇಳಿಕೆಯಾಗಿದೆ. ಡಾಲರ್ 4,492 ರೂಪಾಯಿಗೆ ತಲುಪಿದ್ರೆ ಕಾಮೆಕ್ಸ್ ಬೆಳ್ಳಿ ಬೆಲೆಯು ಶೇಕಡ 4.70ರಷ್ಟು ಇಳಿಕೆಯಾಗಿದೆ. ಡಾಲರ್ 67.810ಕ್ಕೆ ತಲುಪಿದೆ. ಇನ್ನು 18 ಕ್ಯಾರೆಟ್ ಚಿನ್ನದ ಬೆಲೆ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಈ ಒಂದು ವಾರದಿಂದ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 19,000 ರೂಪಾಯಿ ಇಳಿಕೆಯನ್ನ ಕಂಡಿದೆ. ಇನ್ನು 18 ಕ್ಯಾರೆಟ್ ಮತ್ತೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ನೋಡೋದಾದ್ರೆ 17,000ದಿಂದ 18,000 ರೂಪಾಯಿಗೆ ಈ ಒಂದು ವಾರದಲ್ಲಿ 18 ಕ್ಯಾರೆಟ್ ಮತ್ತು 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಳಿತವನ್ನ ಕಾಣ್ತಾ ಇರುವಂಥದ್ದು. ಈ ಒಂದು ತಿಂಗಳ ಅಥವಾ 2 ತಿಂಗಳದಿಂದಲೂ ಕೂಡ ನಾವು ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಆಗ್ತಿದೆ ಅಂತಾನೆ ಸುದ್ದಿ ಕೇಳ್ತಾ ಇದ್ವಿ. ಆದರೆ ಈ ತರದೊಂದು ಕುಸಿತ ಈ ಒಂದು 2-3 ತಿಂಗಳದಿಂದ ಯಾವತ್ತೂ ಕೂಡ ನೋಡಿರಲಿಲ್ಲ. ಹಾಗಾಗಿ ಈ ಒಂದು ವಾರ ಚಿನ್ನದ ಬೆಲೆಯಲ್ಲಿ ಭಾರಿ ಮಹಾ ಕುಸಿತವಾಗ್ತಾ ಇರುವಂಥದ್ದು. ಹಾಗಾಗಿ ಬಂಗಾರ ಪ್ರಿಯರು ಮತ್ತೆ ಮಧ್ಯಮ ವರ್ಗದವರು ಈಗ ಬಂಗಾರದ ಅಂಗಡಿ ಕಡೆ ಮುಖ ಮಾಡಿರುವಂಥದ್ದು. ಅಂದರೆ ಇನ್ನಷ್ಟು ಕುಸಿಯುತ್ತಾ ಚಿನ್ನದ ಬೆಲೆ ಅನ್ನೋದನ್ನ ನೋಡೋದಾದ್ರೆ ಹೌದು. ಯಾಕಂತಂದ್ರೆ ಗ್ಯಾಸ್ ಪರಿಣಾಮ ಆಗಿರ್ಬೋದು, ಮತ್ತೆ ತೈಲ ಬೆಲೆಗಳ ಏರಿಳಿತ ಆಗಿರಬಹುದು, ಇವೆಲ್ಲವೂ ಕೂಡ ಯುದ್ಧದ ಪರಿಣಾಮವೂ ಕೂಡ ಒಂದು ಕಾರಣವಾಗಿರಬಹುದು. ಇದರಿಂದಾಗಿ ಈಗ ಚಿನ್ನದ ಬೆಲೆ ಮತ್ತು ಬೆಳ್ಳಿ ಬೆಲೆಯಲ್ಲಿ ಸಾಕಷ್ಟು ಏರಿಳಿತವನ್ನ ಕಾಣ್ತಾ ಇರುವಂಥದ್ದು. ಹಾಗಾಗಿ ಈ ಒಂದು ಬೆಸ್ಟ್ ವಾರ ಅಂತಾನೆ ಹೇಳಲಾಗ್ತಿದೆ. ಅಂದರೆ ಚಿನ್ನ ಕೊಂಡುಕೊಳ್ಳುವವರಿಗೆ ಈ ಒಂದು ಬೆಸ್ಟ್ ವಾರ ಅಂತಾನೆ ಹೇಳಲಾಗ್ತಿದೆ. ಕೆಲವರು ಹೇಳ್ತಿರೋ ಪ್ರಕಾರ ಮತ್ತಷ್ಟು ಚಿನ್ನ ಕುಸಿಯುತ್ತೆ, ಕೆಲವರು ಹೇಳ್ತಿರೋ ಪ್ರಕಾರ ಸ್ವಲ್ಪ ತಟಸ್ಥವಾಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಮಹಾ ಏರಿಕೆ ಅಂತೂ ಆಗುವುದಿಲ್ಲ ಅಂತ ಬಂಗಾರದ ತಜ್ಞರು ಮತ್ತೆ ಸಾಕಷ್ಟು ಹೂಡಿಕೆದಾರರು ಹೇಳ್ತಾ ಇರುವಂಥದ್ದು. ಯಾಕಂತಂದ್ರೆ ಇಂಥ ಪರಿಸ್ಥಿತಿಯಲ್ಲಿ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಏರಿಕೆಯನ್ನ ಕಾಣುವುದು ಸಾಕಷ್ಟು ಅಸಾಧ್ಯದ ಮಾತು. ಹಾಗಾಗಿ ಮಧ್ಯಮ ವರ್ಗದವರು ಮತ್ತೆ ಚಿನ್ನ ಪ್ರಿಯರಿಗೆ ಈ ಒಂದು ವಾರ ಬೆಸ್ಟ್ ವಾರವಾಗಲಿದೆ. ಇನ್ನು ಇಳಿಯುವ ಸಾಧ್ಯತೆ ಇದೆ, ಆದರೆ ಎಷ್ಟರ ಮಟ್ಟಿಗೆ ಇಳಿಯುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಹೇಳಲಿಕ್ಕೆ ಆಗಲ್ಲ. ಈಗ ಕೊನೆಯದಾಗಿ ಯಾವ ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟೆಷ್ಟು ಇದೆ ಅಂತ ಹೇಳೋದಾದ್ರೆ ನೋಡಿ, 18 ಕ್ಯಾರೆಟ್ ಚಿನ್ನದ ಬೆಲೆ 1,01,740 ರೂಪಾಯಿ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ ಸ್ವಲ್ಪ ಮಟ್ಟಿಗೆ 18 ಕ್ಯಾರೆಟ್ ಏನು ಚಿನ್ನ ಕೊಂಡುಕೊಳ್ಳುವವರು ನಿರಾಳಲಾಗಿದ್ದಾರೆ ಅಂತಾನೆ ಹೇಳಬೇಕು. ಯಾಕಂತಂದ್ರೆ 10 ಗ್ರಾಂ ಮೇಲೆ 7,700 ರೂಪಾಯಿ ಈಗ ಕಡಿಮೆ ಆಗಿರುವಂಥದ್ದು, ಅಂದ್ರೆ ಒಂದೇ ದಿನ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡೋದಾದ್ರೆ 1,24,350 ರೂಪಾಯಿ ಆಗಿರುವಂಥದ್ದು 22 ಕ್ಯಾರೆಟ್ ಚಿನ್ನದ ಬೆಲೆ. 1 ಗ್ರಾಂ ಮೇಲೆ 945 ರೂಪಾಯಿ ಹಾಗೂ 10 ಗ್ರಾಂ ಮೇಲೆ
9,500 ರೂಪಾಯಿ ಕಡಿಮೆಯಾಗಿರುವಂಥದ್ದು. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ 18 ಹಾಗೂ 22 ಕ್ಯಾರೆಟ್ನಂತೆಯೇ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ ಕೂಡ ಭರ್ಜರಿ ಇಳಿಕೆಯಾಗಿದೆ. 24 ಕ್ಯಾರೆಟ್ ಚಿನ್ನದ ಬೆಲೆಯು 1 ಗ್ರಾಮ್ಗೆ 13,565 ರೂಪಾಯಿ ಹಾಗೂ 10 ಗ್ರಾಮ್ ಚಿನ್ನದ ಬೆಲೆಯು 1,35,650 ರೂಪಾಯಿ ಆಗಿರುವಂಥದ್ದು. ಇನ್ನು 1 ಗ್ರಾಮ್ ಚಿನ್ನದ ಬೆಲೆಯು 1,032 ರೂಪಾಯಿ ಹಾಗೂ 10 ಗ್ರಾಮ್ ಚಿನ್ನದ ಬೆಲೆಯು 10,220 ರೂಪಾಯಿ ಭರ್ಜರಿ ಇಳಿಕೆಯನ್ನು 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಕಾಣ್ತಾ ಇರುವಂಥದ್ದು. ಇನ್ನು ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಹಾಗೆಯೇ ಈ ಮಾಹಿತಿ ನಿಮಗೆ ಅನಿಸುತ್ತೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.